ಇಲ್ಲಿ ಒಂದು ಟ್ರಯಾಂಗಲ್ ಕೊಟ್ಟವ್ರೆ. ಈ ಟ್ರಯಾಂಗಲಲ್ಲಿ ಏನು ಅಂತ ಕೊಟ್ಟವ್ರೆ, ಅವಾಗ ಇದು ಅಂತ ಏನು ಅಂತ ಕೊಟ್ಟವ್ರೆ. ಈ 2 ಆ್ಯಂಗಲು 60 ಡಿಗ್ರಿ ಅಂತ ಕೊಟ್ಟವ್ರೆ. ಈ ಸೈಡ್ನ 4 ಯೂನಿಟ್ಟು ಅಂತ ಕೊಟ್ಟವ್ರೆ. ಇವಾಗ ಇದ್ರದ್ದು ಪೆರಿಮೀಟರ್ ಎಷ್ಟು ಅಂತ ಕಂಡುಹಿಡಿಬೇಕು. ಈ 2 ಆ್ಯಂಗಲ್ 60 ಡಿಗ್ರಿ ಆದರೆ ಈ ಆ್ಯಂಗಲ್ ಎಷ್ಟು ಅಂತ ಕಂಡುಹಿಡಿಬೇಕು ಫಸ್ಟು. 3 ಆ್ಯಂಗಲ್ಲು ಕೂಡಿದ್ರೆ ಟ್ರಯಾಂಗಲಲ್ಲಿ 180 ಡಿಗ್ರಿ ಆಯ್ತದ. ಇವೆರಡನ್ನು ತೆಗೆದಾಕಿದ್ರೆ ಈ ಆ್ಯಂಗಲ್ ಸಿಗ್ತದೆ. -60 -60 ಇದಷ್ಟು 180 -120. ಅಲ್ಲಿಗಿದು 60 ಡಿಗ್ರಿ ಆಯಿತು. ಅಲ್ಲಿಗೆ ಈ ಆ್ಯಂಗಲ್ 60 ಡಿಗ್ರಿ. 3 ಆ್ಯಂಗಲ್ಲು 60 ಡಿಗ್ರಿ ಆಗಿರೋದ್ರಿಂದ ಇದು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಲು. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆದರೆ ಅದರಲ್ಲಿ ಏನಿದಾಯ್ತದೆ ಅಂದರೆ 3 ಆ್ಯಂಗಲ್ಲು ಈಕ್ವಲ್ ಇರ್ತದೆ, 3 ಸೈಡ್ಗಳು ಒಂದೇ ಇರ್ತದೆ. ಅಲ್ಲಿಗೆ 4 4 4 3 ಸೈಡು ಆಯಿತು. ಪೆರಿಮೀಟರ್ ಅಂದ್ರೇನು? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಪೆರಿಮೀಟರ್ ಅಂದರೆ 3 ಟೈಮ್ಸ್ ಆಫ್ ಸೈಡ್ ಲೆಂತು. ಈ 3 ಸೈಡ್ಗಳನ್ನ ಕೂಡಿದ್ರೆ ಪೆರಿಮೀಟ್ರು ಬೌಂಡ್ರಿ ಲೆಂತ್ ಸಿಗ್ತದೆ. ಅಲ್ಲಿಗೆ 3 ಟೈಮ್ಸ್ ಆಫ್ 4 3 4 12. ಅಲ್ಲಿಗೆ 12 ಯೂನಿಟ್ಗಳು ಈ ಟ್ರಯಾಂಗಲ್ದು ಟೋಟಲ್ ಪೆರಿಮೀಟರು. ಬಾಯ್.